ಮೋದಿ ಅವರ ಕೈ ಹಿಡಿದ ನಿತೀಶ್ ಮತ್ತು ಚಂದ್ರಬಾಬು ನಾಯ್ಡುಗೆ ಲಕ್ಕು ಲಾಯಿಸಿದ ಇವತ್ತಿನ ಬಜೆಟ್ನಲ್ಲಿ ಹಲವು ಘೋಷಣೆಗಳನ್ನು ಕೂಡ ಈ ಎರಡೂ ರಾಜ್ಯಗಳಿಗೆ ಮಾಡಲಾಗಿದೆ. ಮೋದಿ ಬಜೆಟ್ನಲ್ಲಿ ಬಂಪರ್ ಬಿಹಾರ ಮತ್ತು ಆಂಧ್ರ ಪ್ರದೇಶಕ್ಕೆ ಹಲವು ಯೋಜನೆಗಳನ್ನು ಇವತ್ತು ವಿತ್ತ ಸಚಿವರು ಘೋಷಣೆ ಮಾಡಿದ್ದಾರೆ. ಬಿಹಾರದ ಐತಿಹಾಸಿಕ ದೇವಾಲಯಗಳಿಗೆ ಆರ್ಥಿಕ ನೆರವನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಅದರ ಜೊತೆಗೆ 15,000 ಕೋಟಿ ರೂಪಾಯಿ ಬಿಹಾರಕ್ಕಾಗಿಯೇ ವಿಶೇಷ ಆರ್ಥಿಕ ಅನುದಾನವನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಬಂಡವಾಳ ಹೂಡಿಕೆಗೆ ವಿಶೇಷ ಸಹಕಾರ ಕೊಡೋದಾಗಿಯೂ ಕೂಡ ವಿತ್ತ ಸಚಿವರು ಘೋಷಣೆ ಮಾಡಿದ್ದಾರೆ. ಆಂಧ್ರಕ್ಕೆ 50,000 ಕೋಟಿ ರೂಪಾಯಿ ವಿಶೇಷ ಆರ್ಥಿಕ ಅನುದಾನವನ್ನು ಕೊಟ್ಟಿರುವಂಥದ್ದು. ಈ ಬಾರಿ NDA ಮೈತ್ರಿಕೂಟ ಅಧಿಕಾರವನ್ನು ಹಿಡಿಲಿಕ್ಕೆ ಈ ಇಬ್ಬರು ನಾಯಕರುಗಳ ಸಪೋರ್ಟ್ ತುಂಬ ಇತ್ತು. ಕಿಂಗ್ ಮೇಕರ್ಸ್ಗಳಾಗಿ ಹೊರಹೊಮ್ಮಿದ್ರು. ಮೋದಿ ಅವರ ಕೈ ಹಿಡಿದಿದ್ದಕ್ಕೆ ಇವತ್ತು ವಿತ್ತ ಸಚಿವರು ಒಂದು ಜಾಕ್ಪಾಟನ್ನು ಕೊಟ್ಟಿರುವಂತಹದ್ದು. ಬಿಹಾರ ಮತ್ತು ಆಂಧ್ರ ಪ್ರದೇಶ ಎರಡೂ ರಾಜ್ಯಕ್ಕೂ ಕೂಡ ಪ್ರತ್ಯೇಕ ಅನುದಾನವನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಸೊ ಬಿಹಾರ ಆಂಧ್ರಕ್ಕೆ 15,000 ಕೋಟಿ ಅನುದಾನ ಅಂತಕ್ಕನ್ನೋದಕ್ಕೆ ಹೆಚ್ಚಾಗಿ ಯೋಜನೆಗಳು ಜಾಸ್ತಿ ಹೋಗ್ತಾ ಇದೆ ಅಂತ. ಕೈಗಾರಿಕಾ ಕಾರಿಡಾರ್ಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಕೈಗಾರಿಕಾ ಕಾರಿಡಾರ್ಗಳು ಯಾವತ್ತೂ ಒಂದು ರಾಜ್ಯಕ್ಕೆ ಸೀಮಿತವಾಗಿರಲ್ಲ. ಅಕ್ಕಪಕ್ಕದ ರಾಜ್ಯದ ಪ್ರಮುಖವಾದ ಈಗ ಬೆಂಗಳೂರು ಟು ಚೆನ್ನೈ, ಹೈದರಾಬಾದ್ ಟು ಬೆಂಗಳೂರು, ಈ ಥರ ಮಾಡ್ತಾರಲ್ಲ, ಅದು ನಿಮಗೆ ಆ ರಾಜ್ಯಕ್ಕೆ ಹೆಚ್ಚು ಹೋಗಿದೆ. ಜೊತೆಗೆ ಬುದ್ಧಗಯ, ರಾಜಗಢ, ನಳಂದಾಕ್ಕೆ ಅನುದಾನಗಳನ್ನ ಕೊಡ್ತೀನಿ ಅಂತ ಇತ್ತೀಚೆಗಷ್ಟೇ ಅದನ್ನು ಉದ್ಘಾಟನೆ ಮಾಡಿದ್ರು. ನಳಂದ ಇದನ್ನ ಯೂನಿವರ್ಸಿಟಿನ ಮಾಡಬೇಕಾಗಿತ್ತು. ಮತ್ತೆ ಅವ್ರಿಗೂ ಒತ್ತಡಗಳು ಇರ್ತವೆ. ಕಳೆದ 6 ಬಾರಿಯ ಬಜೆಟ್, ಪೂರ್ಣ ಪ್ರಮಾಣದ ಬಜೆಟ್ನಲ್ಲಿ ಬಿಜೆಪಿಗೆ ಬಹುಮತ ಇತ್ತು. ಈ ಸರ್ತಿ ಬಜೆಟ್ ಹಾಗಲ್ಲ. ಇವರು ಮಿತ್ರ ಪಕ್ಷಗಳ ಜೊತೆ ಸರ್ಕಾರ ಮಾಡಿರೋದ್ರಿಂದ ಅವರ ಡಿಮ್ಯಾಂಡ್ಸನ್ನು ಫುಲ್ಫಿಲ್ ಮಾಡಬೇಕು. ಇದು ಬಿಜೆಪಿ ಅಂತಾನೆ ಅಲ್ಲ, ಕಾಂಗ್ರೆಸ್ ಅವರು ಈ ಜಾಗದಲ್ಲಿ ಇದ್ರೆ ಅವರು ಮಾಡಬೇಕು. ಬಟ್ ಇದನ್ನು ಎಕ್ಸ್ಪೆಕ್ಟ್ ಮಾಡಿದ್ವಲ್ಲ ಸರ್? ಖಂಡಿತ ಇಟ್ ಈಸ್ ಎಕ್ಸ್ಪೆಕ್ಟೆಡ್, 100% ಎಕ್ಸ್ಪೆಕ್ಟೆಡ್. ಫಸ್ಟು ಅವ್ರಗಳಿಗೆಲ್ಲ ಸ್ವಲ್ಪ ಹೊಟ್ಟೆ ತುಂಬ ಊಟ ಹಾಕಿ ಆಮೇಲೆ ಬೇರೆ ರಾಜ್ಯಗಳಿಗೆ ಸ್ವಲ್ಪ ಊಟವನ್ನು ಹಾಕಬೇಕಾಗತ್ತೆ.